ಧರ್ಮಸ್ಥಳ ಪರ ಬಿಜೆಪಿ ನಾಯಕರ ಧರ್ಮ ಸಮರ ಇವತ್ತು ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಅಂತಕ್ಕಂಥದ್ದು ಇವತ್ತಿನ ಸಮಾವೇಶದ ಮೂಲ ಮಂತ್ರ. ಎಸ್ಡಿಪಿಐ ಮತ್ತು ಕಮ್ಯುನಿಸ್ಟ್ ಕೈವಾಡದ ಬಗ್ಗೆ ತನಿಖೆ ಆಗಬೇಕು, ಈ ಕಾರಣಕ್ಕೆ ಎನ್ಐಎ ತನಿಖೆ ಆಗಲೇಬೇಕು ಅಂತಕ್ಕಂಥದ್ದು. ಅಂದರೆ ಈ ಇಂಟರ್ಸ್ಟೇಟ್ ಎನ್ಕ್ವೈರಿ ಮಾಡ್ತಕ್ಕಂಥ ಸಂಸ್ಥೆ ಆದರೆ ಅನುಕೂಲ, ಹಾಗಾಗಿ ಎನ್ಐಎ ಕೊಡಬೇಕು ಅಂತಕ್ಕಂಥದ್ದು. ದೇವಸ್ಥಾನದ ಹೊರವಲಯದಲ್ಲಿರ್ತಕ್ಕಂಥ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಬಿಜೆಪಿಯವರು. ಎಲ್ಲ ಬಿಜೆಪಿಯ ಬಹುತೇಕ ನಾಯಕರು, ರಾಜ್ಯ ನಾಯಕರು ಇವತ್ತು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲರ ಒತ್ತಾಯ ಈ ಪ್ರಕರಣದಲ್ಲಿ ಎಸ್ಡಿಪಿಐನವರ ಪಾತ್ರ ಇದೆ, ಕಮ್ಯುನಿಸ್ಟ್ ಪಾತ್ರ ಇದೆ, ಕೇರಳದ ಪಾತ್ರ ಇದೆ, ತಮಿಳುನಾಡು ಪಾತ್ರ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ SIT ಅವರು ಅದೆಲ್ಲವನ್ನು ಅಷ್ಟು ವಿಸ್ತಾರವಾಗಿ ತನಿಖೆ ಮಾಡೋಕ್ಕಾಗಲ್ಲ. ಹಾಗಾಗಿ NIAಗೆ ಕೊಟ್ಟರೆ ಇದು ಸತ್ಯಾಂಶ ಹೊರಬರುತ್ತೆ ಅಂತಕ್ಕಂಥ ಆಗ್ರಹ, ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಡವನ್ನು ಹಾಕುವ ಪ್ರಯತ್ನವನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಸರ್ತಿ ಧರ್ಮಸ್ಥಳ ಚಲೋ ಆಗಿತ್ತು. ಮಂಜುನಾಥ ಸ್ವಾಮಿ ಬಗ್ಗೆ ಏನೊಂದು ಕೆಟ್ಟ ಒಂದು ಅಪಪ್ರಚಾರವನ್ನು ಮಾಡೋದ್ರ ಮೂಲಕ ಧರ್ಮಸ್ಥಳ ಒಂದು ಈ ಪುಣ್ಯಕ್ಷೇತ್ರಕ್ಕೆ ಒಂದು ಕೆಟ್ಟದನ್ನು ಬಯಸಬೇಕು ಅಂತೇಳಿ ಏನು ದುಷ್ಟಶಕ್ತಿಗಳು ಪ್ರಯತ್ನ ಮಾಡಿದರು. ಈಗಾಗಲೇ ತಾವು ಮಾಧ್ಯಮ ಸ್ನೇಹಿತರೆಲ್ಲರೂ ಕೂಡ ತಮ್ಮ ಮೂಲಕ ಇಡೀ ದೇಶಕ್ಕೆ ಮತ್ತೆ ಗೊತ್ತಾಗ್ತಾ ಇದೆ, ಇದೆಲ್ಲ ಕೂಡ ದೊಡ್ಡ ಷಡ್ಯಂತ್ರ. ಇದೊಂದು ಎಡಪಂಥೀಯರು, ಒಂದು ಹಿಂದೂ ವಿರೋಧಿಗಳು ದೇಶ ಗಡಿ ದಾಟಿ ಕೂಡ ವಿದೇಶಗಳಿಂದ ಕೂಡ ಹಸ್ತಕ್ಷೇಪ ಮಾಡಿರುವಂಥ ಒಂದು ವಿಚಾರ ನಾನು ಈಗಾಗಲೇ ಬೆಂಗಳೂರು ಮಾಧ್ಯಮದಲ್ಲಿ ಹೇಳಿದ್ದೆ ನಾನು. ಹಾಗಾಗಿ ಇವತ್ತು ಮಂಜುನಾಥ ಆ ತಂದೆ ಈಗಾಗಲೇ ತನ್ನ ಮಹತ್ವ ತೋರಿಸೋದು ಪ್ರಾರಂಭ ಮಾಡಿದ್ದಾರೆ. ಇವತ್ತೇನೊಂದು ಬುರುಡೆಯನ್ನು ಕರ್ಕೊಂಡು ಬಂದಿರು. ಓಕೆ, ಬಿಜೆಪಿ ನಾಯಕರೆಲ್ಲರೂ ಒಬ್ಬೊಬ್ಬರಾಗಿ ಮಾತನಾಡ್ತಾ ಇದ್ದಾರೆ. ಇವತ್ತಿನ ಸಮಾವೇಶದಲ್ಲಿ ಕೆಲ ನಾಯಕರು ಅಬ್ಬರದ ಭಾಷಣವನ್ನು ಮಾಡೋದನ್ನು ನಿರೀಕ್ಷೆ ಮಾಡ್ಬೋದು. ಆದರೆ ಅವರ ಟಾರ್ಗೆಟ್ ರಾಜ್ಯ ಸರ್ಕಾರವೇ ಆಗಿರುತ್ತೆ. ರಾಜ್ಯ ಸರ್ಕಾರದ ವಿರುದ್ಧದ ಸಮಾವೇಶ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಧರ್ಮಸ್ಥಳದ ಪರ ಅನ್ನೋದಕ್ಕಿಂತ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ SITಯನ್ನು ರಚನೆ ಮಾಡಿದ್ದನ್ನು ನಾವು ಸ್ವಾಗತಿಸ್ತೀವಿ ಅಂತ ಒಬ್ಬರು ಹೇಳ್ತಾರೆ. ಇನ್ನೊಬ್ಬರು SIT ನಾವು ಬೇರೆ ಬೇರೆ ಪ್ರಕರಣದಲ್ಲೂ ಹೀಗೆ ಮಾಡ್ತಾರಾ, ನಾವು ಸದನದಲ್ಲಿ ಹೋರಾಟ ಮಾಡಿದ್ರು SIT ರಚನೆ ಮಾಡಲ್ಲ, ಇದರಲ್ಲಿ ಯಾಕೆ ಮಾಡಬೇಕಾಗಿತ್ತು ಅಂತ ಕೆಲವರು ಅಂತಾರೆ. ಸೊ ಹಾಗಾಗಿ ಆಮೇಲೆ ಇವರಿಗೆ ಕೇಂದ್ರ ಸರ್ಕಾರದಿಂದ ಕೆಲವು ಡೈರೆಕ್ಷನ್ಸ್ ಬಂದಿದೆಯಂತೆ. ಕೇಂದ್ರ ನಾಯಕರೆಲ್ಲ ಹೇಳಿದಾರಂತೆ ಈ ಹೋರಾಟವನ್ನು ತಣ್ಣಗಾಗೋಕ್ಕೆ ಬಿಡಬೇಡಿ ಅಂತ. ಆ ನಿಟ್ಟಿನಲ್ಲಿ ಹೋರಾಟಗಳು ನಡೀತಾ ಇದೆ.